ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಬೇಕಾಗಿರುವ ಒಬ್ಬೊಬ್ಬೇ ಭಯೋತ್ಪಾದಕನನ್ನು ಅಮೆರಿಕ ಬಂಧಿಸ್ತಾ ಹೋಗ್ತಾ ಇದೆ. ನಾವು ಭಾರತದ ಹಿತಾಸಕ್ತಿಗಳನ್ನು ಕಡೆಗಣಿಸೋದಿಲ್ಲ. ಭಾರತಕ್ಕೆ ಬೇಕಾಗಿರೋ ಇಸ್ಲಾಮಿಸ್ಟ್ ಹಾಗೂ ಖಲಿಸ್ತಾನಿ ಉಗ್ರರನ್ನು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ನಡ್ಕೊಳ್ತಾ ಇದ್ದಾರೆ. ಇದೀಗ ಭಾರತಕ್ಕೆ ತುಂಬ ಬೇಕಾಗಿದ್ದ ಖಲಿಸ್ತಾನಿ ಉಗ್ರನನ್ನು ಬಂಧಿಸಲಾಗಿದೆ. ಅದನ್ನು FBI ಟ್ವೀಟ್ ಕೂಡ ಮಾಡಿ ತಿಳಿಸಿದೆ. ಹಾಗಾದರೆ ಯಾರವನು? ಈ ಬಂಧನ ಅಲ್ಲಿನ ಖಲಿಸ್ತಾನಿಗಳಿಗೆ ಕೊಡ್ತಾ ಇರೋ ಎಚ್ಚರಿಕೆ ಏನು? ಅಮೆರಿಕ ಸಿಖ್ ಫಾರ್ ಜಸ್ಟಿಸ್ನ ಉಗ್ರ ಪನ್ನೂನು ಕೂಡ ಬಂಧಿಸಿ ಭಾರತಕ್ಕೆ ಹಸ್ತಾಂತರ ಮಾಡುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬನನ್ನು ಅಮೆರಿಕ ಬಂಧಿಸಿದೆ. ಅವನು ನಮಗೆ ಸುಮಾರು 17ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದಾನೆ. ಕೊಲೆ, ಬಾಂಬ್ ಸ್ಫೋಟ, ಭಯೋತ್ಪಾದನೆ, ಆತಂಕವನ್ನು ಹರಡುವುದು, ದೇಶದ್ರೋಹ, ಹೀಗೆ ನಾನಾ ಪ್ರಕರಣಗಳಲ್ಲಿ ಭಾರತಕ್ಕೆ ಬೇಕಾಗಿದ್ದ ಉಗ್ರನನ್ನು ಅಮೆರಿಕ ಬಂಧಿಸಿದೆ. ಆದರೆ ಭಾರತದ ಮಾಧ್ಯಮಗಳು ಮಾತ್ರ ಗ್ಯಾಂಗ್ಸ್ಟರ್ ಅರೆಸ್ಟ್ ಆಗಿದ್ದಾನೆ ಅಂತ ಸುದ್ದಿ ಮಾಡ್ತಾ ಇವೆ. ಅಮೆರಿಕದ FBI ಇವನನ್ನು ಉಗ್ರ ಅಂತ ಘೋಷಿಸಿದರೂ ಕೂಡ ಭಾರತದಲ್ಲಿ ಭಯ ಹುಟ್ಟಿಸೋ ಕೃತ್ಯಗಳನ್ನು ಮಾಡಿದವನು ನಮ್ಮ ಮಾಧ್ಯಮಗಳ ಕಣ್ಣಲ್ಲಿ ಜಸ್ಟ್ ಗ್ಯಾಂಗ್ಸ್ಟರ್, ಭಯೋತ್ಪಾದಕ ಅಲ್ಲ. ನಮ್ಮಲ್ಲಿ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ, ನಮ್ಮ ನ್ಯಾಯಾಂಗಕ್ಕೆ, ಮಾಧ್ಯಮಗಳಿಗೆ, ಪೊಲೀಸರಿಗೆ, ಕಡೆಗೆ ವ್ಯವಸ್ಥೆಗೆ ಅದೇನು ರೋಗ ಬಂದಿದೆಯೋ ಗೊತ್ತಿಲ್ಲ, ಅಂತೂ ಭಯೋತ್ಪಾದಕನನ್ನು ಭಯೋತ್ಪಾದಕ ಅಂತ ಕರೆಯೋದಕ್ಕೆ ಕೂಡ ಹಿಂಜರಿಕೆ ನಮ್ಮಲ್ಲಿ. ಆದರೆ ಅಲ್ಲಿ ಅರೆಸ್ಟ್ ಆಗಿರೋನು ಉಗ್ರ. ಅವನ ಹೆಸರು ಹರ್ಪ್ರೀತ್ ಸಿಂಗ್ ಹಾಲಿಯಾಸ್ ಹ್ಯಾಪಿ ಪಾಸಿಯಾ. ಅಮೆರಿಕಾದಲ್ಲಿ, ಕೆನಡಾದಲ್ಲಿ, ಬ್ರಿಟನ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಹೀಗೆ ನಾನಾ ದೇಶಗಳಲ್ಲಿ ಖಲಿಸ್ತಾನಿಗಳಿದ್ದಾರೆ. ಅದು ಗೊತ್ತಿರೋ ವಿಷಯನೇ. ಕೆನಡಾದಲ್ಲಿ, ಅಮೆರಿಕಾದಲ್ಲಿ ಅವರ ಸಂಖ್ಯೆ ಬೇರೆ ಕಡೆಗಳಿಗಿಂತ ಸ್ವಲ್ಪ ಹೆಚ್ಚಿದೆ. ಅವರಿಗೆ ಗಾಡ್ ಫಾದರ್ ಥರ ಪಾಕಿಸ್ತಾನ ಇದ್ದರೆ, ಪಶ್ಚಿಮದ ದೇಶಗಳಲ್ಲಿನ ಲಿಬರಲ್ ಮುಖವಾಡದ ವಿಶ್ವಮಾನವರಿದ್ದಾರೆ ನೋಡಿ, ಅವರ ಬೆಂಬಲ ಈ ಎಲ್ಲ ಕೋಳರಿಗೂ ಇದ್ದೇ ಇದೆ. ಕೆನಡಾದಲ್ಲಿ ನೋಡಿದ್ವಲ್ಲ, ಅಲ್ಲಿನ ಕ್ರಿಮಿನಲ್ ಭಾರತದ ಪಾಲಿಗೆ ಉಗ್ರ, ಭಾರತದ ಮೋಸ್ಟ್ ವಾಂಟೆಡ್ ಕೂಡ ಆಗಿದ್ದವನು. ಕೆನಡಾದಲ್ಲಿ ಡ್ರಗ್ಸ್ ಹಾಗೂ ಇನ್ನಿತರ ಕಾನೂನು ಬಾಹಿರ ದಂಧೆಗಳಲ್ಲಿ, ಹ್ಯೂಮನ್ ಟ್ರಾಫಿಕಿಂಗಲ್ಲಿ ತೊಡಗಿಸಿಕೊಂಡಿದ್ದ ನಿಜ್ಜರನ್ನು ಅಲ್ಲಿ ಗ್ಯಾಂಗ್ ವಾರಲ್ಲಿ ಸಾವಿಗೀಡಾದರೆ, ಅಲ್ಲಿನ ಆಡಳಿತಾರೂಢ ಲಿಬರಲ್ ಸರ್ಕಾರ ಮತ್ತು ಅದರ ಅವಿವೇಕಿ ಪ್ರಧಾನಿ ಟ್ರೂಡೋ ಕೆನಡಾದ ಸಂಸತ್ತಲ್ಲೇ ಅವನಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಅವನನ್ನು ಕೆನಡಾದ ಸ್ವಾತಂತ್ರ್ಯ ಹೋರಾಟಗಾರನೇನೋ ಅನ್ನೋ ಹಾಗೆ ಬಿಂಬಿಸ್ತಾ ಹೋಗ್ತಾರೆ ಮತ್ತು ಅವನ ಸಾವಿನ ಹಿಂದೆ ಭಾರತದ ಕೈವಾಡ ಇದೆ ಅನ್ನೋ ಒಂದು ಅತ್ಯಂತ ವಿವಾದಾತ್ಮಕ ಮತ್ತು ಅತಿ ಹೆಚ್ಚು ರಿಸ್ಕಿನ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಅಲ್ಲಿಂದ ಕೆನಡಾ ಹಾಗೂ ಭಾರತದ ಸಂಬಂಧಗಳು ಕೆಟ್ಟು ಅಲ್ಲಿನ ಪ್ರಧಾನಿ ತನ್ನ ಹುದ್ದೆಯನ್ನು ಕೂಡ ಕಳ್ಕೋಬೇಕಾಗಿ ಬರುತ್ತೆ. ಅಲ್ಲಿನ ಖಲಿಸ್ತಾನಿಗಳು ಕೆನಡಾದ ಹಿಂದೂಗಳ ಮೇಲೆ ದಾಳಿ ಮಾಡ್ತಾರೆ. ಭಾರತದ ರಾಜತಾಂತ್ರಿಕರ ಫೋಟೋಗಳನ್ನು ಗೋಡೆಗಳ ಮೇಲೆ ಅಂಟಿಸಿ ಕೊಲೆ ಬೆದರಿಕೆ ಒಡ್ತಾರೆ. ಗುರುದ್ವಾರದಲ್ಲಿ ಭಾರತೀಯ ರಾಜತಾಂತ್ರಿಕರ ಮೇಲೆ ಹಲ್ಲೆಗಳಾಗುತ್ತವೆ. ಇಷ್ಟಾದರೂ ಅಲ್ಲಿನ ಸರ್ಕಾರ ಯಾರ ಮೇಲೂ ಕ್ರಮ ಕೈಗೊಳ್ಳೋದಿಲ್ಲ. ಗೆಳೆಯರೆ, ಇದೆಲ್ಲವನ್ನ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಾ ಹೋಗ್ತಾರೆ. ಕೆನಡಾದಲ್ಲಿ ಲಾರಿ ಚಾಲಕರ ಮುಷ್ಕರ ನಡೆದಾಗ ರಸ್ತೆಗಳನ್ನು ಬಂದ್ ಮಾಡಿದರು ಮತ್ತು ಕೆನಡಾದ ಪ್ರಧಾನಿಯ ವಿರುದ್ಧ ಘೋಷಣೆ ಕೂಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಬಂಧಿಸಿ ಜೈಲಿಗಟ್ಟುವ ಕೆನಡಾ ಸರ್ಕಾರ ಭಾರತದ ವಿಮಾನಗಳಿಗೆ ಬಾಂಬ್ ಬಿಡುವ, ಬೆದರಿಕೆ ಒಡ್ಡುವ, ಭಾರತೀಯ ರಾಜತಾಂತ್ರಿಕರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುವ, ಹಿಂದೂ ಮಂದಿರಗಳನ್ನು ವಿರೂಪಗೊಳಿಸಿದ ಖಲಿಸ್ತಾನಿಗಳದ್ದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೆಯುತ್ತೆ. ಇದು ಪಶ್ಚಿಮದ ಹಿಪೋಕ್ರಸಿ. ಇನ್ನು ಅಮೆರಿಕ ಏನು ಇದಕ್ಕಿಂತ ಭಿನ್ನವಾಗಿಲ್ಲ. ಅಲ್ಲಿ ಕೂಡ ಬಿಡೆನ್ ಆಡಳಿತ ಇದ್ದಾಗ ನೋಡಿದ್ವಲ್ಲ, ಅಮೆರಿಕ ಈ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಅನ್ನೋನನ್ನು ಕಣ್ಣಿನ ರೆಪ್ಪೆ ಕಾಪಾಡ್ಕೊಳ್ತಾ ಬಂತು. ಈ ಪನ್ನು ಭಾರತಕ್ಕೆ ಬೇಕಾಗಿದ್ದಾನೆ. ಅವನ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಅಲ್ಲಿ ಕೂತ್ಕೊಂಡು ಅವನು ಭಾರತದ ಪ್ರಧಾನಿಯನ್ನು ಕೊಲ್ಲೋ ಬಗ್ಗೆ ಮಾತಾಡ್ತಾನೆ, ಭಾರತದ ವಿಮಾನಗಳಿಗೆ ಬಾಂಬ್ ಬಿಡ್ತೀನಿ ಅಂತಾನೆ, ಕ್ರಿಕೆಟ್ ಪಂದ್ಯಗಳಲ್ಲಿ ಬಾಂಬ್ ಸ್ಫೋಟಿಸ್ತೀನಿ ಅನ್ನೋ ಬೆದರಿಕೆಗಳನ್ನು ಒಡ್ತಾನೆ. ಈ ಬಗ್ಗೆ ಮಾಹಿತಿ ಕೊಟ್ಟರೂ ಕೂಡ ಬಿಡನ್ ಸರ್ಕಾರ ಪನ್ನುವನ್ನು ಬಂಧಿಸೋ ಗೋಜಿಗೆ ಹೋಗಲಿಲ್ಲ. ಇನ್ನು ಪನ್ನು ಬಿಡಿ, ಭಾರತಕ್ಕೆ ಬೇಕಾಗಿರುವ ಯಾವ ಖಲಿಸ್ತಾನಿಯನ್ನು ಕೂಡ ಅವರು ನಮಗೆ ಕೊಡಲಿಲ್ಲ. ಮುಂಬೈ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ತಹವೂರ್ ರಾಣಾ ಹಾಗೂ ಡೇವಿಡ್ ಹೆಡ್ಲಿ ಇಬ್ಬರನ್ನು ಭಾರತಕ್ಕೆ ಹಸ್ತಾಂತರಿಸಿ ಅಂತ ಭಾರತ ಕೇಳ್ತು. ಆದರೆ ಬಿಡೆನ್ ಸರ್ಕಾರ ಈ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಬದಲಿಗೆ ಕೆನಡಾದಲ್ಲಿ ನಿಜ್ಜರು ಸಾವಿಗೀಡಾದರೆ ಅದರ ಹಿಂದೆ ಭಾರತದ ಕೈವಾಡ ಇದೆ ಅನ್ನೋ ಸುಳ್ಳು ಮಾಹಿತಿಯನ್ನು ಕೆನಡಾ ಜೊತೆ ಹಂಚಿಕೊಂಡಿದ್ದು ಇದೇ ಅಮೆರಿಕ. ಅಷ್ಟೇ ಅಲ್ಲ, ಈ ಗುರುಪತ್ವಂತ್ ಸಿಂಗ್ ಪನ್ನೂನ ಕೂಡ ಭಾರತ ಕೊಲೆ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಇನ್ನೂ ಒಂದು ಸುಳ್ಳು ಹಬ್ಬಿಸಿ ಪನ್ನೂನ ಜೊತೆಯಲ್ಲಿ ಇಟ್ಟುಕೊಂಡು ಭಾರತದ ವಿರುದ್ಧ ಯಾವಾಗಲಾದರೂ ಅವನನ್ನು ಬಳಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಲೆಕ್ಕ ಹಾಕ್ಕೊಂಡಿದ್ದು ಅಮೆರಿಕ. ಬಿಡೆನ್ ಆಡಳಿತದಲ್ಲಿ ಭಾರತದ ಯಾವ ಹಿತಾಸಕ್ತಿಯನ್ನು ಅಮೆರಿಕ ಕಾಪಾಡೋದಕ್ಕೆ ಹೋಗಲಿಲ್ಲ. ಆದರೆ ಟ್ರಂಪ್ ಆರಿಸಿ ಬಂದ ನಂತರ ಅಲ್ಲಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಅಮೆರಿಕಾದ ಹಿತಾಸಕ್ತಿಗಳಿಗೆ ಮಾರಕ ಅನ್ನಿಸುವವರನ್ನ, ಅಮೆರಿಕಾದ ಕಾನೂನುಗಳನ್ನು ಪಾಲಿಸದೇ ಇರೋರನ್ನ, ಭಾರತ ಸೇರಿದಂತೆ ಮಿತ್ರ ರಾಷ್ಟ್ರಗಳ ಪಾಲಿಗೆ ಮೋಸ್ಟ್ ವಾಂಟೆಡ್ ಅನ್ನಿಸ್ಕೊಂಡವರನ್ನ
ಅಮೆರಿಕ ಬಂಧಿಸಿ ಹಸ್ತಾಂತರ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗುವವರು ಪ್ಯಾಲೆಸ್ತೀನಿ ಹೋರಾಟಗಳಲ್ಲಿ, ಪ್ರತಿಭಟನಾ ಮೆರವಣಿಗೆಗಳಲ್ಲಿ ಕಾಣಿಸಿಕೊಳ್ಳುವವರನ್ನು ಕೂಡ ಅಮೆರಿಕ ನಿರ್ದಾಕ್ಷಿಣ್ಯವಾಗಿ ಗಡಿ ದಾಟಿಸ್ತಾ ಇದೆ. ಹೀಗೆ ಟ್ರಂಪ್ ಆಡಳಿತದ ಕಠಿಣ ಕ್ರಮಗಳೇನಿವೆ ಅವು ಒಂದು ಹಂತಕ್ಕೆ ಖಲಿಸ್ತಾನಿಗಳಲ್ಲಿ ಕೂಡ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇವೆ ಅನ್ನೋದು ಸುಳ್ಳಲ್ಲ. ಹೀಗಾಗಿನೇ ಕಳೆದ 5 ವರ್ಷಗಳಿಂದ ಅಮೆರಿಕಾದಲ್ಲಿ ರೆಫರೆಂಡಮ್ ಹೆಸರಲ್ಲಿ ಮೆರವಣಿಗೆಗಳನ್ನ ಮಾಡಿದಾಗಲೆಲ್ಲ ಖಲಿಸ್ತಾನಿ ಉಗ್ರರಿಗೆ, ಏರ್ ಇಂಡಿಯಾದಲ್ಲಿ ಬಾಂಬ್ ಬಿಟ್ಟವರಿಗೆ, ಭಿಂದ್ರನ್ ವಾಲೆಗೆ ಇಂಥವರಿಗೆಲ್ಲ ಸಂತಾಪವನ್ನು ಸೂಚಿಸ್ತಾ ಇದ್ದ, ಅವರ ಫೋಟೋಗಳನ್ನು ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾ ಇದ್ದ ಅಮೆರಿಕಾದ ಖಲಿಸ್ತಾನಿಗಳು ಈ ಬಾರಿ ಅಂಥದ್ದನ್ನೆಲ್ಲ ನಿಲ್ಲಿಸಿದ್ದಾರೆ. ಅದಕ್ಕೆ ಕಾರಣ, ಹಾಗೇನಾದರೂ ಮಾಡಿದರೆ ಅಮೆರಿಕಾದಲ್ಲಿ ಅದು ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಟ್ಟ ಕೃತ್ಯ ಅನ್ನಿಸ್ಕೊಳ್ಳುತ್ತೆ ಮತ್ತು ಅಮೆರಿಕಾದ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಗಡಿ ಕೂಡ ದಾಟಿಸ್ತಾರೆ. ಹೀಗಾಗಿ ಖಲಿಸ್ತಾನಿಗಳೀಗ ಬಾಲ ಕಟ್ಟಾದವರಂತೆ ಒದ್ದಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕ ಮುಂಬೈ ಸ್ಫೋಟದ ಪ್ರಮುಖ ಆರೋಪಿ ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಕೂಡ ಮಾಡಿದೆ. ಇದೇ ಸಂದರ್ಭದಲ್ಲೇ ಭಾರತದ ಹಿತಾಸಕ್ತಿಗೆ ಧಕ್ಕೆ ತರೋ ಯಾರಿಗೂ ನಮ್ಮ ನೆಲದಲ್ಲಿ ನಾವು ಜಾಗ ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿತು. ಈಗ ಇನ್ನೂ ಒಬ್ಬ ಖಲಿಸ್ತಾನಿ ಉಗ್ರ ಕೂಡ ಅಲ್ಲಿ ಬಂಧನಕ್ಕೀಡಾಗಿದ್ದಾನೆ. ಗೆಳೆಯರೆ, ಈ ಹರ್ಪ್ರೀತ್ ಸಿಂಗ್ ಅಲಿಯಾಸ್ ಹ್ಯಾಪಿ ಮೂಲತಃ ಪಂಜಾಬ್ನವನು. 2021ರಲ್ಲಿ ಅಮೆರಿಕಾಗೆ ಓಡಿ ಬರ್ತಾನೆ. ಅವನಿಗಲ್ಲಿ ಯಾವ ವೀಸಾನೂ ಇಲ್ಲ. ಮೆಕ್ಸಿಕೋ ಮೂಲಕ ಗಡಿ ದಾಟಿ ಒಳಗೆ ಹೋಗ್ತಾನೆ. ಹಾಗೆ ಅಮೆರಿಕಾದಲ್ಲಿ ಸೆಟ್ಲ್ ಕೂಡ ಆಗ್ತಾನೆ. ಅವನು ಅಮೆರಿಕಾದ ಪಾಲಿಗೆ ಅಕ್ರಮ ವಲಸಿಗ. ಅದು ಅಮೆರಿಕ ಆಗಲಿ ಕೆನಡಾ ಆಗಲಿ, ಇವ್ರಿಗೆ ಹೋದ ಕೂಡಲೇ ಅಲ್ಲಿ ಕೆಲಸ ಏನು ಸಿಗೋದಿಲ್ಲ. ಕೆಲಸ ಇಲ್ಲ ಅಂದರೆ ಆದಾಯದ ಮೂಲ ಎಲ್ಲಿಂದ ಬರಬೇಕು? ಹೀಗಾಗಿ ಅವರಲ್ಲಿ ಡ್ರಗ್ ಪೆಡ್ಲಿಂಗು, ಮನಿ ಲಾಂಡ್ರಿಂಗು, ಹ್ಯೂಮನ್ ಟ್ರಾಫಿಕಿಂಗ್ ಮುಂತಾದ ಅಕ್ರಮ ದಂಧೆಗಳಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾರೆ. ಇನ್ನು ಇರೋದಕ್ಕೆ ಮನೆನೇ ಬೇಕು ಅಂತೇನಿಲ್ಲ. ಗುರುದ್ವಾರಗಳು ಇಂಥವರಿಗೆಲ್ಲ ಅಲ್ಲಿ ಆಶ್ರಯವನ್ನು ಕೊಡುತ್ತವೆ. ಅಲ್ಲಿನ ಖಲಿಸ್ತಾನಿಗಳು ಗುರುದ್ವಾರ ಪ್ರಬಂಧ ಕಮಿಟಿಗಳ ಮೇಲೆ ಒತ್ತಡವನ್ನು ಹೇರಿ ಇವರಿಗೆ ಆಶ್ರಯವನ್ನು ಕೊಡಿಸ್ತಾರೆ. ಇವರು ಕೂಡ ಅಲ್ಲಿ ಉಳ್ಕೊಂಡು ಬಿಡ್ತಾರೆ. ಈ ಹರಿಪ್ರೀತ್ ಮೇಲೆ ಪಂಜಾಬಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರನ್ನು ಕೊಲೆ ಮಾಡಿಸಿದ ಆರೋಪ ಆಯಿತು. NDPS ಆ್ಯಕ್ಟ್ ಅಂದರೆ ಮಾದಕ ಪದಾರ್ಥಗಳ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಇವನ ಮೇಲೆ ಪ್ರಕರಣ ದಾಖಲಾಗಿತ್ತು. ಬಬರ್ ಖಾಲ್ಸಾ ಸೇರಿದಂತೆ ಒಂದಷ್ಟು ಖಲಿಸ್ತಾನಿ ಉಗ್ರ ಸಂಘಟನೆಗಳ ಜೊತೆ ಪಾಕಿಸ್ತಾನದ ISI ಜೊತೆ ಇವನಿಗೆ ನಂಟಿತ್ತು. ಪಾಕಿಸ್ತಾನ್ ಮೂಲದ ಖಲಿಸ್ತಾನಿ ಉಗ್ರ ರಿಂಡಾಗೆ ಇವನು ಅತ್ಯಂತ ಹತ್ತಿರದ ಸಂಬಂಧಿ ಕೂಡ ಆಗಿದ್ದ. ಇವನ ಮೇಲೆ ಕೊಲೆ, ದರೋಡೆ ಮುಂತಾದ ಸಾಕಷ್ಟು ಪ್ರಕರಣಗಳು ಇದ್ವು. ಇತ್ತೀಚೆಗಷ್ಟೇ ಅಮೆರಿಕಾಗೆ ಹೋಗಿದ್ದ. ಅಲ್ಲಿ ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಬರ್ನರ್ ಫೋನ್ ಅಂದರೆ ಪ್ರೀಪೇಯ್ಡ್ ಫೋನನ್ನು ಬಳಕೆ ಮಾಡ್ತಾ ಇದ್ದ. ಇವನಿಗೆ 2 ಜಾಗತಿಕ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟಿತ್ತು ಅಂತ ಕೂಡ ಇಲ್ಲಿ FBI ಟ್ವೀಟ್ ಮೂಲಕ ತಿಳಿಸಿದೆ. ಇನ್ನು ಇವನ ಮೇಲೆ ಭಾರತದಲ್ಲಿ ಸುಮಾರು 17 ಪ್ರಕರಣಗಳು ದಾಖಲಾಗಿವೆ. ನವೆಂಬರ್ 24, 2024ರಲ್ಲಿ ಪಂಜಾಬಿನ ಅಜ್ನಾಲಾ ಪೊಲೀಸರು ಹ್ಯಾಂಡ್ ಗ್ರೆನೇಡ್ ಹೊಂದಿದ್ದ ಪ್ರಕರಣದಲ್ಲಿ ಇಬ್ಬರನ್ನ ಬಂಧಿಸಿದ್ರು. ಅದಾದ ನಂತರ ಠಾಣೆಯ ಬಳಿ ಒಂದಷ್ಟು ಸ್ಫೋಟಕಗಳು ಸಿಕ್ಕಿದ್ವು. ಅಲ್ಲಿ ಸ್ಫೋಟದ ಸಂಚನ್ನು ರೂಪಿಸಿದ್ದು ನಾನೇ ಅಂತ ಈ ಹ್ಯಾಪಿ ಹೇಳಿಕೊಂಡಿದ್ದ. ಇನ್ನು ನವೆಂಬರ್ 27, 2024ರಲ್ಲಿ ಗುರುಬಕ್ಷ್ ನಗರದ ಒಂದು ಪೊಲೀಸ್ ಔಟ್ ಪೋಸ್ಟ್ ಬಳಿ ಗ್ರೆನೇಡ್ ಸ್ಫೋಟ ಉಂಟಾಯಿತು. ಆದರೆ ಆ ಔಟ್ ಪೋಸ್ಟಲ್ಲಿ ಅದೃಷ್ಟವಶಾತ್ ಯಾರೂ ಇರಲಿಲ್ಲ. ಹೀಗಾಗಿ ಅಲ್ಲಿ ಯಾವ ಅನಾಹುತವೂ ನಡೀಲಿಲ್ಲ. ಆದರೆ ಅದರ ಹಿಂದಿದ್ದವನು ಕೂಡ ಇದೇ ಹರ್ಪ್ರೀತ್ ಸಿಂಗ್ ಆಗಿದ್ದ. ಇನ್ನು ಡಿಸೆಂಬರ್ 2, 2024ರಲ್ಲಿ SBS ನಗರದ ಕಥಗರ್ ಪೊಲೀಸ್ ಠಾಣೆ ಬಳಿ ಒಂದು ಗ್ರೆನೇಡ್ ಸ್ಫೋಟ ಉಂಟಾಯಿತು. ಅದರಲ್ಲಿ ಪೊಲೀಸರು 3 ಉಗ್ರರನ್ನು ಬಂಧಿಸಿದ್ರು. ಅವರಿಂದ ಒಂದಷ್ಟು ಆಯುಧಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ಘಟನೆಯ ಮಾಸ್ಟರ್ ಮೈಂಡ್ ಇದೇ ಹ್ಯಾಪಿ ಆಗಿದ್ದ. ಇನ್ನು ಡಿಸೆಂಬರ್ 4, 2024ರಲ್ಲಿ ಅಮೃತ್ಸರದ ಮಜಿತಾ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಗ್ರೆನೇಡ್ ಸ್ಫೋಟದ ಹಿಂದೆ ಕೂಡ ಇದೇ ಹ್ಯಾಪಿ ಇದ್ದ. ಇನ್ನು ಡಿಸೆಂಬರ್ 13, 2024ರಲ್ಲಿ ಆಲಿವಾಲ್ ಬತಾಲಾ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಗ್ರೆನೇಡ್ ಸ್ಫೋಟ ಉಂಟಾಯಿತು. ಈ ಸ್ಫೋಟವನ್ನು ನಾವೇ ಮಾಡಿದ್ದು ಅಂತ ಹರ್ಪ್ರೀತ್ ಸಿಂಗ್ ಹಾಗೂ ಅವನ ಅನುಯಾಯಿಗಳು ಕ್ಲೈಮ್ ಮಾಡಿಕೊಂಡ್ರು. ಇನ್ನು 2024ರ ಡಿಸೆಂಬರ್ 17ನೇ ತಾರೀಕು ಅಮೃತ್ಸರದ ಇಸ್ಲಾಮಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಒಂದು ಸ್ಫೋಟ ಉಂಟಾಯಿತು. ಈ ಸ್ಫೋಟದ ಸಂದರ್ಭದಲ್ಲಿ ಪೊಲೀಸರು ಅದು ಗ್ರೆನೇಡ್ ಸ್ಫೋಟ ಅಲ್ಲ ಅಂತೆಲ್ಲ ತಿಪ್ಪೆ ಸಾರಿಸೋ ಪ್ರಯತ್ನವನ್ನು ಮಾಡಿದರು. ಆದರೆ ಪಂಜಾಬ್ನ DGP ಅಮೃತ್ಸರಲ್ಲಿ ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಅದೊಂದು ಭಯೋತ್ಪಾದಕ ದಾಳಿ ಅನ್ನೋದನ್ನು ಖಚಿತಪಡಿಸಿದರು. ಇನ್ನು 2025ರ ಜನವರಿ 9ನೇ ತಾರೀಕು ಅಮೃತ್ಸರದ ಗುಮ್ತಾಲಾ ಪೊಲೀಸ್ ಔಟ್ ಪೋಸ್ಟ್ ಅಲ್ಲೊಂದು ಸ್ಫೋಟ ಸಂಭವಿಸಿತು. ಬಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಈ ಸ್ಫೋಟದ ಹೊಣೆಗಾರಿಕೆಯನ್ನು ಹೊತ್ಕೊಳ್ತು. ಅದರ ಹಿಂದಿದ್ದವನು ಕೂಡ ಇದೇ ಹ್ಯಾಪಿ ಸಿಂಗ್. ಇನ್ನು 2025ರ ಜನವರಿ 16ನೇ ತಾರೀಕು
ಅಮೃತ್ಸರ ಜಿಲ್ಲೆಯ ಜಯಂತಿಪುರ ಅನ್ನೋ ಗ್ರಾಮದಲ್ಲಿ ಗ್ರೆನೇಡ್ ದಾಳಿ ನಡೆಯಿತು. ಅಲ್ಲಿ ಅಮನ್ದೀಪ್ ಅನ್ನೋ ಮದ್ಯ ವ್ಯಾಪಾರಿಯೊಬ್ಬನ ಮನೆ ಮೇಲೆ ಗ್ರೆನೇಡ್ ಎಸೆಯಲಾಯಿತು. ಅದರ ಹಿಂದಿದ್ದವನು ಇದೇ ಹರ್ಪ್ರೀತ್ ಸಿಂಗ್. ಇನ್ನು 2025 ಫೆಬ್ರವರಿ 3ನೇ ತಾರೀಕು ಅಮೃತ್ಸರದ ಫತೇಗಢ್ ಪೊಲೀಸ್ ಔಟ್ ಪೋಸ್ಟ್ ಅಲ್ಲಿ ಸ್ಫೋಟ ನಡೆಯಿತು. ಅದು ಕೂಡ ಗ್ರೆನೇಡ್ ಅಟ್ಯಾಕ್ ಆಗಿತ್ತು. ಇನ್ನು ಫೆಬ್ರವರಿ 14ನೇ ತಾರೀಕು ಗುರುದಾಸ್ಪುರ ಜಿಲ್ಲೆಯ ಡೇರಾ ಬಾಬಾ ನಾನಕ್ ನಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಮನೆಯನ್ನ ಗುರಿಯಾಗಿಸಿಕೊಂಡು ಗ್ರೆನೇಡ್ ದಾಳಿ ನಡೆಸಲಾಯಿತು. ಮಾರ್ಚ್ 15, 2025 ಅಮೃತ್ಸರದ ಠಾಕೂರ್ ದ್ವಾರ ದೇವಾಲಯದಲ್ಲಿ ಒಂದು ಸ್ಫೋಟವನ್ನ ಮಾಡ್ತಾರೆ. ಅಲ್ಲಿ ಪೊಲೀಸರು ಹಾಗೂ ಉಗ್ರನ ನಡುವೆ ನಡೆದ ಎನ್ಕೌಂಟರ್ ಅಲ್ಲಿ ಈ ಹರ್ಪ್ರೀತ್ ನ ಅನುಯಾಯಿ ಗುರ್ಸಿದಕ್ ಸಿಂಗ್ ಅನ್ನೋನು ಸಾವಿಗೀಡಾಗ್ತಾನೆ. ಹಾಗೆ ಬಿಜೆಪಿಯ ನಾಯಕ ಮನೋರಂಜನ್ ಕಾಲಿಯಾ ಮನೆ ಮೇಲೆ ನಡೆದ ಗ್ರೆನೇಡ್ ದಾಳಿಯಲ್ಲಿ, ಯೂಟ್ಯೂಬರ್ ಒಬ್ಬರ ಮನೆಯ ಮೇಲೆ ನಡೆದ ದಾಳಿಯಲ್ಲಿ ಕೂಡ ಈ ಹರ್ಪ್ರೀತ್ ಸಿಂಗ್ ಪ್ರಮುಖ ಆರೋಪಿಯಾಗಿದ್ದ. ಹೀಗೆ ಪಂಜಾಬ್ನ ನಾನಾ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಹ್ಯಾಪಿ ಸಿಂಗ್ ಅಮೆರಿಕಾದಲ್ಲಿ ತಲೆಮರೆಸಿಕೊಂಡು ಕೂತಿದ್ದ. ಅವನ ಹಿಂದೆ ISI ನಿಂತಿತ್ತು. ಅದರ ಆದೇಶದ ಮೇರೆಗೆ ಅವನು ಪಂಜಾಬಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದ. ಈಗ ಅವನನ್ನು ಅಮೆರಿಕಾದಲ್ಲಿ FBI ಬಂಧಿಸಿದೆ. ಅವನನ್ನು ಭಾರತಕ್ಕೆ ಹಸ್ತಾಂತರ ಕೂಡ ಮಾಡ್ತಾರೆ. ಆದರೂ ಅವನಿಗೆ ಹಸ್ತಾಂತರವನ್ನು ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡುವ ಒಂದು ಅವಕಾಶ ಇದ್ದೇ ಇರುತ್ತೆ. ಹೇಗೆ ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸಬೇಕಾಗಿ ಬಂತು, ಆಗ ಅವನು ತನ್ನನ್ನ ಹಸ್ತಾಂತರ ಮಾಡದಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ನಲ್ಲ, ಹಾಗೆ ಈ ಹರ್ಪ್ರೀತ್ ಸಿಂಗ್ಗೂ ಒಂದು ಅವಕಾಶವನ್ನು ಕೊಡ್ತಾರೆ. ಆದರೂ ಇವನ ಮೇಲೆ ಭಾರತದಲ್ಲಿರುವ ಚಾರ್ಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಎಲ್ಲ ದಾಖಲೆಗಳನ್ನ ಅಮೆರಿಕಾಗೆ ಒದಗಿಸಿಕೊಟ್ರೆ ಈ ಖಲಿಸ್ತಾನಿ ಉಗ್ರನನ್ನ ಭಾರತಕ್ಕೆ ಹಸ್ತಾಂತರಿಸಲಾಗುತ್ತೆ ಮತ್ತು ಇವನು ಭಾರತದ ಜೈಲಲ್ಲಿ ಕೊಳಿಬೇಕಾಗಿ ಬರುತ್ತೆ. ಆದರೆ ಭಾರತಕ್ಕೆ ಗುರುಪತ್ವಂತ್ ಸಿಂಗ್ ಪನ್ನು ಬೇಕು. ಅವನನ್ನ ಅಮೆರಿಕ ಯಾವಾಗ ಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಅಮೆರಿಕಾದಲ್ಲಿ ಅರೆಸ್ಟ್ ಆಗಿರೋ ಖಲಿಸ್ತಾನಿ ಉಗ್ರನಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.